ಖಾಲಿ ಆದರೆ ನಮ್ಮ ಭಾಗದಿಂದ ಕೇಳಿದಾಗ ಸನ್ಮಾನ ಈಶ್ವರ ಖಂಡ್ರೆ ಅವರೇ ಅವರು ಮುಖ್ಯಮಂತ್ರಿಗಳಾಗಬೇಕು. ನಮ್ಮ ಅನಿಸಿಕೆ ಹೇಳ್ತೀನಿ ಇವತ್ತು. ಇಡೀ ಕರ್ನಾಟಕದಲ್ಲಿ ಇವತ್ತು ಅತ್ಯಂತ ಪ್ರತಿಷ್ಠವಾಗಿರ್ತಕ್ಕಂಥ ಮನೆತನ, ಪ್ರತಿಷ್ಠವಾಗಿರ್ತಕ್ಕಂಥ ಒಬ್ಬ ಮಹಾನ್ ನೇತಾರರು ಯಾರು ಇದ್ದರೆ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು. ನಾನು ಯಾಕೆ ಈ ಮಾತನ್ನು ಇವತ್ತಿನ ದಿವಸ ಹೇಳ್ತೇನೆ ಅಂದ್ರೆ, ಈಗಾಗಲೇ ಸಾಕಷ್ಟು ಕೇಳಿದಾಗ ಸಮಾಜದಲ್ಲಿ ನಾನು ಮುಂದೆ ಬರಬೇಕು, ತಾನು ಮುಂದೆ ಬರಬೇಕು ಅಂತ ಹೇಳಿ ಹಲವಾರು ಜನ ಏನು ಮಾಡ್ತಾರೆ, ಹಲವಾರು ಜನರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನಾದರೂ ಮುಂದಿನ ದಿನಮಾನದಲ್ಲಿ ಈಗೇನು ಕೇಳಿದಾಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದೆ. ಸದ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಆದರೆ ನಮ್ಮ ಭಾಗದಿಂದ ಕೇಳಿದಾಗ ಸನ್ಮಾನ ಈಶ್ವರ ಖಂಡ್ರೆ ಅವರೇ ಅವರು ಮುಖ್ಯಮಂತ್ರಿಗಳಾಗಬೇಕು. ನಮ್ಮ ಅನಿಸಿಕೆ ಹೇಳ್ತೀನಿ ಇವತ್ತು. ಯಾಕಂದ್ರೆ ಹೇಳಲೇಬೇಕು ಇವತ್ತು. ಅವರ ಒಪ್ಪಲಿಬೇಕಾದ್ರೆ ಬಿಡಲಿ, ಆದರೆ ನಮ್ಮ ಜನರ ಬೆಂಬಲ ಏನು ಕೇಳಿದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅದರಲ್ಲಿ ಒಂದೇ ಮಾತಿಲ್ಲ. ಅಲ್ಲಿ ಕೆಲವು ಜನ ನಾ ಆಗಬೇಕು ನೀ ಆಗಬೇಕಂತಿದ್ದಾರೆ. ನಮ್ಮ ಭಾಗದಿಂದ ಯಾಕೆ ಆಗಬಾರ್ದು ಸ್ವಲ್ಪ ವಿಚಾರ ಮಾಡಿ. ಯಾಕೆ ಕಲ್ಯಾಣ ಕರ್ನಾಟಕ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಭೀಮಣ್ಣ ಖಂಡ್ರೆ ಅವರು ಮಾಡ್ತಾನೆ ಅಂದ್ರೆ ಸಮಾಜಕ್ಕೆ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಾಡ್ತಾನ. ಸಾಕಷ್ಟು ಏನು ಕೇಳಿದಾಗ ಅಖಿಲ ಭಾರತ ವೀರಶೈವ ಸಮಾಜ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಮೇಲೆ ಪರಮ ಪೂಜೆ ಹಾನಗಲ್ಲ ಗುರುಕುಮಾರ ಸ್ವಾಮಿಗಳವರು ವೀರಶೈವ ಸಮಾಜ ಸ್ಥಾಪನೆ ಮಾಡಿದರು, ಕಟ್ಟಿದ ಮೇಲೆ ಒಬ್ಬರು ಇಬ್ಬರಲ್ಲ ಏನಾದ್ರು 10-15 ಮಂದಿ ಅಧ್ಯಕ್ಷರಾದ ಮೇಲೆ, ಆದರೆ ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳಿ ಇಡೀ ಭಾರತ ದೇಶದಲ್ಲಿ ಗುರುತಾಗಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಯಾರಂದ್ರೆ ಸನ್ಮಾನ್ಯ ಭೀಮಣ್ಣ ಖಂಡ್ರೆ ಅವರು. ಅದಕ್ಕಾಗಿ ಖಂಡ್ರೆ ಬಿಡ್ತಾನಂದ್ರೆ ಬಹಳ ದೊಡ್ಡ ಸೇವೆ ಮಾಡಿದೆವು. ಅದಕ್ಕಾಗಿ ನಮ್ಮ ಶರಣು ಸಲಗರ್ ಅವರು ಹೇಳಿದ್ರು. ಆಮೇಲೆ ಕೇಳಿದಾಗ ನಮ್ಮ ಹುಗ್ಗೆ ಪಾಟೀಲರು ಕೂಡ ಹೇಳಿದ್ರು. ಆದರೆ ನಮ್ಮನ್ನು ಕೇಳಿದಾಗ ಈ ಭಾಗದ ಬೇಡಿಕೆ ನಾ ಬೇಡಿಕೆಯನ್ನು ಕೂಡ ಕೇಳಿದಾಗ ನಾನು ನಿಮ್ಮೆಲ್ಲರ ವತಿಯಿಂದ ಅವರು ಮುಂದೆ ಇಡ್ತಿದ್ದೇನೆ. ಇವತ್ತು ನೀವೆಲ್ಲರೂ ಹಳೆಯ ಸಮಾಜದವರು.